ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ದಿವಾಳಿ ಅಂಚಿಗೆ ಬಂದು ನಿಂತಿರುವಂತಹ ಸುದ್ದಿಯನ್ನು ಪ್ರತಿದಿನ ಪತ್ರಿಕೆಗಳಲ್ಲಿ ಓದ್ತಾ ಇದ್ದೀರಿ, ನ್ಯೂಸ್ ಚಾನೆಲ್ಗಳಲ್ಲಿ ನೋಡ್ತಾ ಇದ್ದೀರಿ. ಬೆಂಗಳೂರಿನ ಪ್ರಮುಖ ಆಸ್ತಿಗಳನ್ನು ಒತ್ತೆ ಇಡೋದಕ್ಕೂ ಕೂಡ BBMP ಮುಂದಾಗಿದೆ ಅನ್ನುವಂಥ ಸುದ್ದಿ ನಿಮಗೆ ಕೂಡ ಗೊತ್ತು. ಹಾಗಾದರೆ ಇದಕ್ಕೆಲ್ಲ ಕಾರಣ ಯಾರು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಹೇಳುವಂಥದ್ದು. BBMPಯಲ್ಲಿ ಈಗ BJP ಅಧಿಕಾರದಲ್ಲಿದೆ. ಆದರೆ BJP ಹೇಳೋದು ಈ ಹಿಂದೆ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಮಾಡಿದ ಅವಾಂತರಗಳಿಂದಾಗಿ BBMP ದಿವಾಳಿ ಅಂಚಿಗೆ ಬಂದು ನಿಂತಿದೆ ಅನ್ನುವಂಥ ಬಹಳ ನೇರವಾದ ಆರೋಪಗಳು ಕೇಳಿಬಂದಿವೆ. ಪಾಲಿಕೆ ಸದಸ್ಯ NR ರಮೇಶ್ ಇವತ್ತು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಒಂದಷ್ಟು ದಾಖಲೆಗಳನ್ನು ಕೂಡ ಕೊಟ್ಟು ಯಾರ ಅವಧಿಯಲ್ಲಿ ಎಷ್ಟೆಷ್ಟೆಲ್ಲ ಸಾಲಗಳಾಗಿದೆ, ಏನು ದುಸ್ಥಿತಿಗೆ ಕಾರಣ ಅನ್ನುವಂಥದ್ದು. ಕಾಂಗ್ರೆಸ್ ಅವಧಿಯಲ್ಲಿ 1429 ಕೋಟಿ ರೂಪಾಯಿ ಸಾಲ ಆಗಿತ್ತು. ಈಗ ಅದು ಬಡ್ಡಿ ಸಮೇತ 2800 ಕೋಟಿಗೇರಿದೆ. ಅದರಿಂದಾಗಿ ಈಗ ಆಡಳಿತದಲ್ಲಿರೋ BJPಗೆ ಕೆಟ್ಟ ಹೆಸರು ಬರೋ ಹಾಗಾಗಿದೆ ಅಂತ ರಮೇಶ್ ನೇರವಾದ ಆರೋಪ ಮಾಡಿದ್ದಾರೆ. ಚರಂಡಿ ಅಭಿವೃದ್ಧಿ ಮತ್ತು ಪಾದಚಾರಿ ಮಾರ್ಗಗಳ ಅಭಿವೃದ್ಧಿಗೆ ಸುಮಾರು 9,923 ಕಾಮಗಾರಿಗಳನ್ನು ಮಾಡ್ತಾರೆ. ಅದಕ್ಕೆ ಸುಮಾರು 10,782 ಕೋಟಿ ರೂಪಾಯಿಗಳಷ್ಟು ಹಣವನ್ನು ಇಲ್ಲಿ ವೆಚ್ಚ ಮಾಡ್ತಾರೆ. ಇಲ್ಲಿ ಡೂಪ್ಲಿಕೇಶನ್ ಆಫ್ ವರ್ಕ್ಸ್ ಶೇಕಡ 75ಕ್ಕಿಂತಲೂ ಹೆಚ್ಚಿಗೆ ಡೂಪ್ಲಿಕೇಶನ್ ಆಫ್ ವರ್ಕ್ಸ್ ಅಂತಂದರೆ ಮಾಡದೇ ಇರೋ ಕಾಮಗಾರಿಗಳಿಗೆ ಬಿಲ್ಗಳಾಗಿರ್ತಕ್ಕಂಥದ್ದು. ಈ ಸುದ್ದಿಯ ಜೊತೆಗೆ ಇವತ್ತಿನ ಹಾಟ್ ನ್ಯೂಸ್ನ ಮುಗಿಸ್ತಾ ಇದ್ದೀವಿ. ಇದು ಆಯಾ ದಿನದ ದೊಡ್ಡ ಸುದ್ದಿಗಳನ್ನು ವಿವರವಾಗಿ ಕೊಡೋ ವಿಶೇಷ ಕಾರ್ಯಕ್ರಮ. ಪ್ರತಿದಿನ ಸಂಜೆ 6:30ಕ್ಕೆ ಪ್ರಸಾರ ಆಗುತ್ತೆ. ತಪ್ಪದೇ ನೋಡಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.